ನಿಮ್ಮ ಅಕ್ಕಪಕ್ಕದಲ್ಲಿ ಕಾರ್ಮಿಕರು ಇರ್ತಾರಲ್ಲ, ಯಾವುದೇ ಜಾತಿಯ ಕಾರ್ಮಿಕ, ಯಾವುದೇ ರಾಜ್ಯದ ಕಾರ್ಮಿಕ ಆಗಿರಲಿ, ನಾವು ದೇಶ ಬಂದಾಗ ದೇಶ ಫಸ್ಟು, ರಾಜ್ಯ ಬಂದಾಗ ರಾಜ್ಯ ಫಸ್ಟ್ ಮಾತಾಡ್ತೀವಿ. ಆದರೆ ಅವ್ರು ನಮ್ಮವರೇ, ಅದು ಬೇರೆ ವಿಚಾರ. ಕಾರ್ಮಿಕ ಕಾರ್ಡ್ನ ಲಾಭದ ಬಗ್ಗೆ ಒಂದು ಹೇಳ್ತೀನಿ, ನೀವು ಸಾಧ್ಯವಿದ್ದರೆ ನಿಮ್ಮ ಅಕ್ಕಪಕ್ಕದವರಿದ್ದರೆ ಒಂದು ಮಾಡಿಸಿ. ಕಾರ್ಮಿಕ ಕಾರ್ಡಿಂದ ಏನು ಲಾಭ ಅಂತ ಹೇಳ್ತೀನಿ ನೋಡಿ. 60 ವರ್ಷ ಮೇಲ್ಪಟ್ಟವರಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ನೀವು ಕಟ್ಟಡ ಕಾರ್ಮಿಕ ಆಗಿದ್ದರೆ ರಿಟೈರ್ಡ್ ಆದಮೇಲೆ ನಿಮಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಅಪಘಾತದಲ್ಲಿ ಮರಣ ಹೊಂದಿದರೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಅಂಗವೈಕಲ್ಯಕ್ಕೆ ಒಳಗಾದರೆ 1 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಬಹುಶಃ ಈತನಿಗೆ 1 ಲಕ್ಷ ಸಿಗಬಹುದು. ಉಳಿದದ್ದೇನಾದರೂ ಮಾಡೋಣ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ ನೋಡಿ. ಅವನಿಗೆ ಮಗಳಿದ್ದಾಳೆ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ. ಗೊತ್ತಿತ್ತಾ ಇದು? ಪತ್ನಿ ಗರ್ಭಿಣಿ ಆದರೆ ಹೆರಿಗೆ ಆಗೋವರೆಗೂ 5,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಐ ಥಿಂಕ್ ಎಂಥ ಯೋಜನೆಗಳಿದೆ. ಇದಕ್ಕೆ ಕಾಂಗ್ರೆಸ್ BJPಯಿಂದ ಬೇಕಾಗಿಲ್ಲ, ನೀವು ಅಪ್ಲಿಕೇಶನ್ ಹಾಕಬೇಕಷ್ಟೇ. ಕಾರ್ಮಿಕರಿಗೆ PM ಆವಾಸ್ ಯೋಜನೆಯಡಿ 1.2 ಲಕ್ಷ ರೂಪಾಯಿ ಸಿಗುತ್ತೆ. ಉಚಿತ ರೇಷನ್, ಕಾರ್ಮಿಕರ ಮಕ್ಕಳಿಗೆ 10,000 ರೂಪಾಯಿ ಸಹಾಯಧನ, ಸ್ವಯಂ ಉದ್ಯೋಗಕ್ಕಾಗಿ 2 ಲಕ್ಷ ರೂಪಾಯಿ ಸಾಲ. ಇವನು ಕೆಲಸ ಮಾಡಿದ್ರೆ ಅದನ್ನು ಮಾಡಿಸ್ತೀವಿ ನಾವು, ಆಯಿತಾ? ಆಮೇಲೆ ಯಾರೆಲ್ಲ ಕಟ್ಟಡ ಕಾರ್ಮಿಕ ಕಾರ್ಡ್ ಪಡಿಬೋದು ಅಂತ ಇದು ನೋಡಿ. ಅನೇಕರಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಟ್ಟಡ ಕಾರ್ಮಿಕರು. ಮೊನ್ನೆ ಯಾರೋ ಪೈಂಟಿಂಗ್ ಹೊಡೆದಾಗ ಬಿದ್ದು ಸತ್ತೋಗ್ಬಿಟ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕಟ್ಟಡ ಕಾರ್ಮಿಕರು, ಎಲೆಕ್ಟ್ರಿಷಿಯನ್ಸ್, ಕಟ್ಟಡಕ್ಕೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರಲ್ಲ, ಸಿಮೆಂಟ್ ಹಾಕೋರೇ ಬೇಕು ಅಂತಿಲ್ಲ. ಕಾರ್ಮಿಕ ಕಾರ್ಡ್ ನೋಂದಣಿಗೆ ಅರ್ಹರಿದ್ದಾರೆ. ಅಂಗಡಿ ಸೇವಕರು, ಆಟೋ ಚಾಲಕರು ಮಾಡ್ಕೋಬೋದು. ನಿಮಗೂ ಇದೆ ಅವಕಾಶ. ಎಷ್ಟು ಜನ ಆಟೋ ಚಾಲಕರಿಗೆ ಗೊತ್ತಿದೆ ಈ ಕಾರ್ಡ್ ಪಡಿಬಹುದು ಅಂತೇಳಿ? ನಿಮ್ಮ ಮಕ್ಕಳಿಗೂ ಸಿಗತ್ತೆ. ಅಂಗಡಿ ಸೇವಕರು, ಆಟೋ ಚಾಲಕರು, ಪಂಚರ್ ಹಾಕುವವರು, ಪೇಪರ್ ಹಾಕುವವರು ನೋಡಿ. ನೋಡಿ, ಇದು ಯಾರಿಗೆಲ್ಲ ಅಂತಂದರೆ ಅಸಂಘಟಿತ ವಲಯ ಕಾರ್ಮಿಕರು, ಅಂಗಡಿ ಸೇವಕರು, ಮಾರಾಟಗಾರರು, ಸಹಾಯಕರು, ಆಟೋ ಚಾಲಕರು, ಪಂಕ್ಚರ್ ತಯಾರಕರು, ಕುರುಬರು. ಅಂದರೆ ಕುರುಬರು ಅಂತಂದರೆ ಮೋಸ್ಟ್ಲಿ ಕುರಿಗಾಯಿಗಳು. ನೀವು ಕುರುಬರು ಅಂತಂದ ತಕ್ಷಣ IS ಆಫೀಸರ್ ಹಾಕಿದ್ದಾರೆ ಹಂಗೆಲ್ಲ ಕೇಳೋಕೆ ಹೋಗಬೇಡಿ. ಡೈರಿ ವ್ಯಕ್ತಿಗಳು, ಎಲ್ಲ ಜಾನುವಾರುಗಳು, ನಿಮ್ಮ ಮನೆಯಲ್ಲಿ ದನ, ಕುರಿ, ಮೇಕೆ, ಪೇಪರ್ ಹಾಕೋರು, ಝೊಮೊಟೊ ಮತ್ತು ಸ್ವಿಗ್ಗಿ ಬಾಯ್ಸ್ಗಳು ನೋಡಿ, ಅವ್ರಿಗೂ ಇದೆ. ಡೆಲಿವರಿ ಬಾಯ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್ನ ಹುಡುಗಿರು, ಇಟ್ಟಿಗೆ ಗೂಡು ಕೆಲಸ ಮಾಡೋ ಕಾರ್ಮಿಕರು, ಎಲ್ಲ ಜನ ಪಡಿಬೋದು. ಏನು ಪಡಿಬೋದು? ಈ ಕಾರ್ಮಿಕ ಕಾರ್ಡ್ ಪಡಿಬೋದು. ಕೇವಲ ಕಟ್ಟಡ ಕಾರ್ಮಿಕರು ಅಂದ್ಕೋಬೇಡಿ ನೋಡಿ. ಯಾರಿಗಾದ್ರೂ ಗೊತ್ತಿತ್ತಾ?